ಐತಿಹಾಸಿಕ ದೇವಸ್ಥಾನಗಳ ಸ್ವರ್ಗ ಲಕ್ಕುಂಡಿ ಗ್ರಾಮ. ಈ ಗ್ರಾಮದಲ್ಲಿ ಸಾಕಷ್ಟು ಚಿನ್ನಾಭರಣ ಸಿಗುತ್ತೆ ಅನ್ನೋದಿತ್ತು. ಈಗ 2 ದಿನಗಳ ಹಿಂದೆ ರಿಚಿ ಕುಟುಂಬಕ್ಕೆ ಒಂದು ನಿಧಿ ಸಿಕ್ಕಿತ್ತು. ಆ ನಿಧಿ ಸಿಕ್ಕಂಥ ಜಾಗಕ್ಕೆ ಇವತ್ತು ಸಚಿವ ಎಚ್ ಕೆ ಪಾಟೀಲರು ಭೇಟಿ ನೀಡಿದ್ರು. ಜೊತೆಗೆ ಆ ಒಂದು ಪ್ರಾಮಾಣಿಕತೆ ಮೆರೆದಂಥ ಕುಟುಂಬಕ್ಕೂ ಕೂಡ ಗೌರವವನ್ನು ಸಲ್ಲಿಸಿದ್ರು. ಈಗ ನಮ್ಮ ಜೊತೆ ಸಚಿವರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈ ಹಿಂದೆ ಕೂಡ ಈ ಒಂದು ನೆಲದಲ್ಲಿ ಸಾಕಷ್ಟು ಚಿನ್ನ ಸಿಕ್ಕರು ಕೂಡ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಒಪ್ಪಿಸಂಥ ಉದಾಹರಣೆಗಳಿದ್ದಾವೆ. ಜೊತೆಗೆ ಇವತ್ತು ಕೂಡ ಅದು ಮತ್ತೆ ಮರುಕಳಿಸಿದೆ ಅಂತ ಹೇಳ್ಬೋದು. ಈಗ ಆ ಪ್ರಜ್ವಲ್ ಅನ್ನೋ ಬಾಲಕ ಸರ್ಕಾರಕ್ಕೆ ಚಿನ್ನ ಮರಳಿಸಿಕೊಟ್ಟಿದ್ದಾನೆ. ಈಗ ತಾವೇನು ಹೇಳಕ್ಕೆ ಇಷ್ಟಪಡ್ತಿರ್ತಾರೆ? ಏನಿಲ್ಲ, ಲಕ್ಕುಂಡಿ ಅಂದ್ರೆ ನಮ್ಮ ಅಭಿಮಾನದ ಪ್ರತೀಕ. ಇದು ಐತಿಹಾಸಿಕ ಸ್ಥಳ, ಇದು ಪಾರಂಪರಿಕ ಸ್ಥಳ, ಇದು ಕಲೆಯ ತವರು ಮನೆ, ಇದು ಅದರ ಜೊತೆಗೆ ಚಿನ್ನದ ನಾಡು ಹೌದು ಅಂತ ಇವತ್ತು ಗೊತ್ತಾಗಿದೆ ಎಲ್ಲ. ಈಗ ಆ ಬಾಲಕ, ಪುಟ್ಟ ಬಾಲಕ ತನ್ನ ಪ್ರಾಮಾಣಿಕತೆಯನ್ನು ಮರೆದಿದ್ದಾನೆ ಸರ್. ಆ ಬಾಲಕನ ಬಗ್ಗೆ ತಾವೇನು ಹೇಳ್ತೀರ? ಪ್ರಜ್ವಲ್ ರಿತ್ತಿ, ಆ ಬಾಲಕ, ಅವ್ರ ತಾಯಿ, ಅವ್ರ ಅಮ್ಮ, ಈ ಮೂರೂ ಕೂಡಿಕೊಂಡು ಏನು ಒಂದು ಆದರ್ಶವನ್ನು ಮೆರೆದಿದ್ದಾರೆ, ಪ್ರಾಮಾಣಿಕತನವನ್ನು ಮೆರೆದಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಕೃತಜ್ಞತೆಗಳನ್ನು ಹೇಳ್ತೀನಿ. ಅವರು ಏನು ಈ ಗೆಸ್ಚರ್, ಈ ಕೆಲಸ ಮಾಡಿದರು, ಈ ಹೆಜ್ಜೆ ತುಳಿದ್ರು, ಇದರ ಮೂಲಕ ನಮ್ಮ ಸಮಾಜಕ್ಕೆ ಪಾಠ ಹೇಳಿದ್ದಾರೆ. ಅವರು ಮಾಡಿರ್ತಕ್ಕಂಥ ಈ ಒಂದು ದೊಡ್ಡಸ್ತನ ಸಮಾಜಕ್ಕೆ ಮಾಡಿರ್ತಕ್ಕಂಥ ಪಾಠ. ಈಗ 10 ರೂಪಾಯಿ ಸಿಕ್ಕರು ನಂದಿ ಅನ್ನುವಂಥ ಕಾಲ ಸರ್ ಇದು. ಇಂಥದ್ರಾಗ ಒಂದು 70 ಲಕ್ಷ ಮೌಲ್ಯದ ಚಿನ್ನಾಭರಣ ಈಗ ತಮ್ಮ ಸರ್ಕಾರಕ್ಕೆ ಕೊಟ್ಟಂಥ ಈ ಕುಟುಂಬ. 10 ರೂಪಾಯಿ ಸಿಕ್ಕರು ಕೂಡ ಈಗ ನಂದಿ ಅನ್ನುವಂಥ ಕಾಲ ಸರ್. ಇಂಥದ್ರಾಗೆ ಒಂದು 70 ಲಕ್ಷ ಮೌಲ್ಯಂಥ ಚಿನ್ನ ಕೊಡುವ ಮೂಲಕ ಈ ಒಂದು ಇಡೀ ಕುಟುಂಬ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಮತ್ತು ಮಾದರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಿಂದ ಆ ಕುಟುಂಬಕ್ಕೆ ಗೌರವ? ಅದಕ್ಕೆ ನಾ ಬಂದ ಕೂಡಲೇ ಈ ಅಮ್ಮನ್ನು ತೋರಿಸಿ ಏನು ಬೇಕಂತ ಕೇಳಿಲ್ಲ. ಆ ಊರು ಹಿರಿಯರು ಅತ್ತಿ ಮೊಬ್ಬೆ ಅದಾವ ನೋಡ್ರಿ, ಅಲ್ಲಿ ಅತ್ತಿ ಮೊಬ್ಬೆ ಅಂದ್ರೆ ದಾನ ಚಿಂತಾಮಣಿ ಅತ್ತಿ ಮೊಬ್ಬೆಗೆ ಹೋಲಿಸಿದ್ರೆ ಅಮ್ಮನ್ನ. ಅಂಥ ಆದರ್ಶವಾಗಿರ್ತಕ್ಕಂಥ ಕುಟುಂಬ. ಆ ಕುಟುಂಬಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆನೇ. ಅವರು ಸಮಾಜಕ್ಕೆ ಆದರ್ಶವಾಗಿದ್ದಾರೆ. ಅವರು ಏನು ಕೇಳಿಲ್ಲ. ನೀವು ಮುಂದಿನ ಪ್ರಶ್ನೆ ಅದನ್ನೇ ಕೇಳ್ತೀರಿ, ಅವ್ರು ಏನು ಬೇಡಿಕೆ ಇಟ್ಟರು, ಏನು ಕೇಳಿದ್ರು. ಅವ್ರು ಯಾರೂ ಏನೂ ಕೇಳಿಲ್ಲ. ಆದರೆ ಊರು ಹಿರಿಯರು ಅವ್ರಿಗೇನು ಬೇಕು, ಏನು ಮಾಡಿರಿ, ಹಿಂಗೆ ಮಾಡೋದು ಒಳ್ಳೇದ್ರಿ, ಸರ್ಕಾರ ಇದು ಮಾಡಬೇಕು ಅಂದರು. ಅವ್ರೇನು ಊರು ಹಿರಿಯರು ಹೇಳ್ಯಾರ ಅದಕ್ಕೆ ನಾವು ಸ್ಪಂದಿಸ್ತೀವಿ. ಸರ್ಕಾರ ಸ್ಪಂದಿಸ್ತದೆ. ಜವಾಬ್ದಾರಿ ಸರ್ಕಾರವಾಗಿ ಇಂಥ ಆದರ್ಶ ಕುಟುಂಬಗಳಿಗೆ ಏನು ಮಾಡಬೇಕು ಅದು ಮಾಡ್ತೀವಿ. ಜನವರಿ 26ಕ್ಕೆ ಒಂದು ಒಳ್ಳೆಯ ಶುಭ ಸುದ್ದಿ ಕೊಡ್ತೀರಿ ಸರ್ ಕುಟುಂಬಕ್ಕೆ? ಜನವರಿ 26ಕ್ಕೆ ಅವ್ರಿಗೆ ನಾವು ಜಿಲ್ಲಾ ಕ್ರೀಡಾಂಗಣದೊಳಗೆ ಗೌರವಿಸೋದ್ರ ಜೊತೆಗೆ ಅವ್ರಿಗೆ ಏನು ಸರ್ಕಾರ ಮಾಡ್ತದೆ ಅನ್ನೋದನ್ನು ಹೇಳ್ತದೆ, ಅವ್ರಿಗೆ ಹೇಳ್ತದೆ. ಇದಿಷ್ಟು ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ರ ಮಾತು. ಏನು ಜನವರಿ 26ರಂದು ಅದೇನು ಪ್ರಾಮಾಣಿಕತೆ ಮೆರೆದಂಥ ಕುಟುಂಬಕ್ಕೆ ಏನು ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಏನು ಗೌರವ ಸಲ್ಲಬೇಕು ಅಂದೇ ಸಲ್ಲುತ್ತೆ, ಅವಾಗೇ ನೀವು ಕಾದು ನೋಡಿ ಅನ್ನೋ ಮಾತು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.